ವೆಲ್ಕಮ್ ಟು ಸಂಜು ಜಾಬ್ ಅಪ್ಡೇಟ್ ನ್ಯೂ ವಿಡಿಯೋ. ನಾವು ಈ ವಿಡಿಯೋದಲ್ಲಿ SSP ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ ಯಾವಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಕೂಡ ಅದರದ್ದೇ ಆದ ಸಪ್ರೇಟು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ನೀವೇನಾದರೂ ನಿಮ್ದು ಏನಾದರೂ ಪಾಸ್ವರ್ಡ್ ವಿತ್ ಲಾಗಿನ್ ಐ ಡಿ ಕ್ರಿಯೇಟ್ ಆಗಿದ್ದರೆ ಲಾಗಿನ್ ಆಗಿ ಈ ವರ್ಷದ ಅಕಾಡೆಮಿಕ್ ಇಯರ್ದ SSPಯನ್ನು ನೀವು ಸಬ್ಮಿಟ್ ಮಾಡಿ. ನೀವೇನಾದರೂ ಇನ್ನೂ SSP ಐಡಿಯನ್ನು ಅಥವಾ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದರೆ ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೋಡ್ತಾ ಇರ್ಬೋದು ನೀವೀಗ SSP ಮೇನ್ ಪೋರ್ಟಲ್ ಒಳಗಡೆ ಇದ್ದೀವಿ ನಾವು. ಪೋಸ್ಟ್ ಮೆಟ್ರಿಕ್ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು. ಇದು ಡಿಪಾರ್ಟ್ಮೆಂಟ್ ಲಾಗಿನ್ ಮತ್ತು ಸ್ಟೂಡೆಂಟ್ ಲಾಗಿನ್ ಅಂತ ಇದೆ. ಸೊ ಈ ಲಾಗಿನ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ನೋಡಿ, ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಮೇನ್ ಇಂಪಾರ್ಟೆಂಟ್ ಟಾಪಿಕ್, ನೀವು ನೋಡ್ಬೋದು. ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 11 ಈ ಮುಂದಿನ ತಿಂಗಳು ಅಂದರೆ 15ನೇ ತಾರೀಕುವರೆಗೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ 15/11/2025 ಲಾಸ್ಟ್ ಡೇಟನ್ನು ನಾವು ಅದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಕೊನೆ ದಿನಾಂಕವನ್ನು ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು ವೈಶ್ಯ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2025 ಅಂದರೆ ಮುಂದಿನ ತಿಂಗಳು. ಇದು ಇವತ್ತು ಬಿಟ್ಕೊಂಡು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ತದೆ. ನವೆಂಬರ್ ತಿಂಗಳ 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಹಾಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೀವು ನೋಡ್ಬೋದು. ಈಗ ಅದು ಕೂಡ 30ನೇ ತಾರೀಕು ಅಂತಲೇ ಕೊಡ್ತಾ ಹೋಗಿದ್ದಾರೆ. ಆ 30ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನನ್ನು ಹಾಕಿ ಅದರೊಳಗಡೆ ಸಬ್ಮಿಟ್ ಮಾಡಿ. ನಿಮ್ಮ ಕಾಲೇಜ್ ಏನಿದೆಯೋ ನಿಮ್ಮ ಕಾಲೇಜಿನ ಆಫೀಸ್ ಒಳಗಡೆ ಅದನ್ನ ಕೊಡ್ತಾ ಹೋಗಿ. ಈಗ ನೆಕ್ಸ್ಟ್ ನೀವು ನೋಡ್ಬೋದು ತಾಂತ್ರಿಕ ಆದಮೇಲೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅದು ಕೂಡ 30ನೇ ತಾರೀಕು, ನೆಕ್ಸ್ಟ್ ಮಂತ್ 30ನೇ ತಾರೀಕು ಕೊಡ್ತಾ ಹೋಗ್ತಿದ್ದಾರೆ. ಸೊ ನೀವು ಬೇಗನೆ ಅಪ್ಲಿಕೇಶನ್ ಹಾಕಿ. ಹಾಗೆ ನೀವು ನೋಡ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅದು ಕೂಡ 30ನೇ ತಾರೀಕು ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡ್ಬೋದು ಈಗ. ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಅಂದರೆ ವಿಕಲಚೇತನ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಡಿಸೆಂಬರ್ 31 ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಡಿಸೆಂಬರ್ 31 ತನಕ ನೀವು ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡ್ಬೋದು. ಹಾಗೆ ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ SC/ST ಏನಿದೆಯೋ ಆ ಕಲ್ಯಾಣ ಇಲಾಖೆಯಲ್ಲಿ ಮುಂದಿನ ಅಂದರೆ 2026 ಜನವರಿ 15ನೇ ತಾರೀಕುವರೆಗೂ ಅಪ್ಲಿಕೇಶನ್ ಸಲ್ಲಿಸುವಂತಹ ಕೊನೆಯ ದಿನಾಂಕವನ್ನು ಕೊಡ್ತಾ ಹೋಗಿದ್ದಾರೆ. ನೋಡ್ಬೋದು ನೀವೀಗ ಪ್ರತಿಯೊಂದು ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಲಾಸ್ಟ್ ಅಪ್ಲಿಕೇಶನ್ ಡೇಟ್ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಇಲ್ಲಿ ನೋಟಿಫಿಕೇಶನ್ ಕೊಡ್ತಾ ಹೋಗಿದ್ದಾರೆ. ಸೊ ನೀವು ಬೇಗನೆ ಅಪ್ಲಿಕೇಶನನ್ನು ಸಲ್ಲಿಸಿ, ಅಮೌಂಟ್ ಬೇಗನೆ ಸ್ಯಾಂಕ್ಷನ್ ಆಗ್ತದೆ. ಸೊ ಹಂಗಾಗಿ ನೀವು ಅಮೌಂಟ್ ಬರಬೇಕಂದ್ರೆ ಬೇಗನೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಹಾಗೆ ನೀವು ನೋಡ್ತಾ ಇರ್ಬೋದು ಇನ್ನೊಂದು ನೋಟಿಫಿಕೇಷನನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ 2024ನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕುವಂತಹ ವೃತ್ತಿಪರ ಕೋರ್ಸ್ಗಳು ಏನಿದಾವೋ ಆ ಕೋರ್ಸ್ಗೆ ಕೂಡ ಹಿಂದುಳಿದ ವರ್ಗ ಅಂದರೆ ಈಗ ಅಪ್ಲಿಕೇಶನ್ ಹಾಕುವಂತಹ ಲಿಂಕನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಈ ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಅಪ್ಲಿಕೇಶನನ್ನು ಹಾಕೋಕ್ಕೆ ಸಹಾಯ ಆಗ್ತದೆ. ಸೊ ಇನ್ನೊಂದು ನೋಡ್ಬೋದು ನೀವು, ಇನ್ನೊಂದು ಕೋರ್ಸನ್ನು 2025 ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ವೇತನಕ್ಕೆ SSP ಮೂಲಕ ಅಪ್ಲಿಕೇಶನ್ ಹಾಕುವಂಥ ದಿನಾಂಕವನ್ನು ಮತ್ತು ಪ್ರಾರಂಭವಾದ ಕೋರ್ಸ್ಗಳಿಗೆ ಕೌನ್ಸಿಲ್ ಪ್ರಕ್ರಿಯೆ ತಡವಾಗಿ ಆರಂಭವಾದ ಕೋರ್ಸ್ಗಳಿಗೆ ಹಿಂದುಳಿದ ಕಲ್ಯಾಣ ಇಲಾಖೆ ಅರ್ಜಿಯನ್ನು ಸ್ವೀಕರಿಸುತ್ತದೆ. ಅಂದರೆ ಈಗ ನೀವೇನಾದರೂ ನೀವೇನಾದರೂ ಅಡ್ಮಿಷನ್ ಮಾಡಿಸೋವಾಗ ಅಥವಾ ಕೌನ್ಸಿಲಿಂಗೆಲ್ಲ ಪ್ರಾರಂಭವಾದ ದಿನಾಂಕ ಅಥವಾ ಲೇಟ್ ಆಗಿದ್ದರೆ ಅವ್ರದ್ದು ಕೂಡ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಎನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ನೀವು ಪ್ರತಿಯೊಂದು ಇಲಾಖೆಯ ಒಂದು ಕೊನೆಯ ದಿನಾಂಕ SSP ಮೂಲಕ ಹಾಕುವಂತಹ ಕೊನೆಯ ದಿನಾಂಕ ಯಾವಾಗಿದೆ, ಅಪ್ಲಿಕೇಶನ್ ಹಾಕುವಂಥ ಕೊನೆಯ ದಿನಾಂಕವನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೇನೆ. ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂತ ಹೇಳಿದರೆ ಬೇಗ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಬೇಗ ಅಮೌಂಟ್ ಸ್ಯಾಂಕ್ಷನ್ ಆಗ್ತದೆ. ಸೊ ಹಂಗಾಗಿ ನೀವು ಅಪ್ಲಿಕೇಶನನ್ನು ಹಾಕಿ. ಸೊ ಈ ಪರ್ಟಿಕ್ಯುಲರ್ ಮೇನ್ ವೆಬ್ಸೈಟ್ ಏನಿದೆಯೋ ಆ ವೆಬ್ಸೈಟನ್ನು ನಾನು ಓಪನ್ ಮಾಡಿಬಿಟ್ಟು ನಾನು ಎಕ್ಸ್ಪ್ಲೇನನ್ನು ಮಾಡಿದ್ದೇನೆ. ಸೊ ನೀವು ಈ ವಿಷಯ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ದಯವಿಟ್ಟು ನೀವು ಏನಾದರೂ ಸಬ್ಸ್ಕ್ರೈಬ್ ಆದರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬೇಗ ಬರ್ತದೆ. ನಿಮ್ಗೆ ಏನಾದರೂ ನೋಟಿಫಿಕೇಷನ್ ಅಥವಾ ನಿಮ್ಗೆ ಏನಾದರೂ ಹೇಳುವಂಥ ವಿಷಯ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.